ಈಗ ರೀಸೆಂಟ್ ಆಗಿ ಲೆಜೆಂಡ್ ಡೈರೆಕ್ಟರ್ ಒಂದು ಫಿಲಂ ಮಾಡಿದ್ರಿ. ಈಗ ನೆಕ್ಸ್ಟ್ ನಾವು ಸುದ್ದಿ ಕೇಳ್ಪಟ್ಟಂತೆ ಜನರಿಂದ ನಾನು ಮೇಲೆ ಬಂದೆ, ಅದನ್ನ ಇಂಡಸ್ಟ್ರಿ ಒಬ್ಬ ದೊಡ್ಡ ವ್ಯಕ್ತಿ ಆದಂತ ಚಿನ್ನಗೌಡ ಸರ್ ಅವ್ರು ಲಾಂಚ್ ಮಾಡಿದ್ದು ಟೈಟಲ್ ಅದು. ಆ ಫಿಲಂಗೆ ನೀವು ಮ್ಯೂಸಿಕ್ ಡೈರೆಕ್ಟರ್ ಮಾಡ್ತಿದ್ರೆ ಎಷ್ಟು ಖುಷಿ ಅನಿಸ್ತಾ ಇದೆ ನಿಮ್ಗೆ? ನನ್ಗೆ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಜನರಿಂದ ನಾನು ಮೇಲೆ ಬಂದೆ. ಹಂಗಂದ್ರೆ ಏನು, ಜನರಿಂದಾನೇ ನಾವು ಬೆಳೀತಾ ಇರೋದು. ಅವ್ರ ಆಶೀರ್ವಾದ, ಅವ್ರ ಪ್ರೀತಿಯಿಂದ. ಮತ್ತೆ ಇನ್ನೊಂದು ಖುಷಿ ವಿಚಾರ ಏನಂದ್ರೆ ಲೆಜೆಂಡ್ ಡೈರೆಕ್ಟರ್ ಮೂವಿ ಬಂದ್ಬಿಟ್ಟು ಮೈ ಸಿನ್ಸಿಯರ್ ಥ್ಯಾಂಕ್ಸ್ ಅಂಡ್ ಹಾರ್ಟ್ಫುಲ್ ಥ್ಯಾಂಕ್ಸ್ ಟು ಡೈರೆಕ್ಟರ್ ನವೀನ್ PB ಸರ್. ಯಾಕಂದ್ರೆ ಅವರಿಂದಾನೇ ನನ್ ಮೂವಿ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದು. ಮತ್ತೆ ನಮ್ಮಮ್ಮ ಕೋ ಪ್ರೊಡ್ಯೂಸರ್ ಆಗಿದ್ರಲ್ಲ, ಅವ್ರಿಗೂ ನಾನು ತುಂಬಾ ಧನ್ಯವಾದಗಳನ್ನ ಹೇಳ್ತೀನಿ. ಮತ್ತೆ ನಮ್ಮ ಟೀಚರ್ ಸಾಯಿರಾ ಬಾನು ಅವರು ತುಂಬಾ ಎನ್ಕರೇಜ್ ಮಾಡಿದ್ರು, ನನ್ನ ಸಿಕ್ಕಾಪಟ್ಟೆ ಎನ್ಕರೇಜ್ ಮಾಡಿದ್ರು. ಲೆಜೆಂಡ್ ಡೈರೆಕ್ಟರ್ ಮೂವಿನಲ್ಲಿ ಎಷ್ಟು ಖುಷಿ ಇದೆ ಅಂದ್ರೆ ರೀ ರೆಕಾರ್ಡಿಂಗ್ಸ್ ಸಾಂಗ್ಸ್ ಒಂದೊಂದು ಒಂದೊಂದ್ ತರ ಇದೆ. ಅದರಲ್ಲಿ ನೀವು ನೋಡ್ಬೇಕು, ಲೆಜೆಂಡ್ ಡೈರೆಕ್ಟರ್ ಮೂವಿನಲ್ಲಿ ಫಸ್ಟ್ ಸಾಂಗ್ ಬಂದ್ಬಿಟ್ಟು ಇವ ನಡೆಯೋ ದಾರಿಯಲ್ಲೆಲ್ಲ ಜಯಭೇರಿ ಮೊಳಗುತ್ತಿದೆ, ಸ್ಟಾರ್ಗಳ ಸ್ಟಾರ್ಡಮ್ ಎಲ್ಲ ಇವನ ಕೈಯಲ್ಲಿದೆ, ಎಲ್ಲ ಜವಾಬ್ದಾರಿ ಈಗ ಡೈರೆಕ್ಟರ್ ಕೈಯಲ್ಲೇ ಇರುತ್ತಲ್ವಾ. ಸೊ ಅದ್ರಲ್ಲಿ ಏನಂದ್ರೆ ನಮ್ಮ ಫಸ್ಟ್ ಸಾಂಗ್ ಪೃಥ್ವಿರಾಜ್ ಅವ್ರು ಬರ್ದಿದ್ದು, ಲಿರಿಕ್ಸ್ ಬರ್ದಿದ್ದು ಪೃಥ್ವಿರಾಜ್ ಸಂಖ್ಯೆ. ಡೈರೆಕ್ಟರ್ ಕೈಯಲ್ಲಿ ಏನಕ್ಕೆ ಇರುತ್ತೆ ಅಂತ ಹೇಳಿ ದೊಡ್ಡವರೆಲ್ಲ ಹೇಳಿದ್ರಲ್ವಾ, ಡೈರೆಕ್ಟರ್ ಪ್ರೊಡ್ಯೂಸರ್ ಒಂಥರ ಫಿಲಂಗೆ ತಂದೆ ತಾಯಿ ಪ್ರತಿರೂಪ. ಸೊ ಅದ್ರಲ್ಲಿ ಏನಪ್ಪಾ ಅಂದ್ರೆ ಫಸ್ಟ್ ನಮ್ ಗುರುಗಳು ಹಾಡಿರೋ ಹಾಡು ಅವ್ರದೇ ಕಂಠಸಿರಿಯಲ್ಲಿ ಹಾಡ್ಸಿದ್ವಿ ಗಣೇಶ್ ನಾರಾಯಣ್ ಸರ್ ಹತ್ರ. ಇದಾದ್ಮೇಲೆ ನೆಕ್ಸ್ಟ್ ಸಾಂಗ್ ಬರೋದು ಹಳ್ಳಿ ಹುಡುಗ ಕಮ್ಸ್ ಟು ಬೆಂದ ಕಾಳು ರ್ಯಾಪ್ ಸಾಂಗ್. ಅದು ಒಂದು ಏನಪ್ಪಾ ಅಂದ್ರೆ ನನ್ಗೊಂದು ಐಡಿಯಾ ಬಂತು, ಡಿಫ್ರೆಂಟ್ ಆಗಿ ಒಂದು ತಬ್ಲಾ ಹಾಕೋಣ, ಒಂದು ಮೃದಂಗ ಹಾಕೋಣ, ಒಂದಷ್ಟು ತಮಟೆ ಹಾಕೋಣ, ಎಲ್ಲಾ ಪರ್ಕಷನ್ಸ್ನು ಕವರ್ ಮಾಡಿದ್ವಿ. 100 ಟ್ರ್ಯಾಕ್ಸ್ ಯೂಸ್ ಮಾಡಿದ್ವಿ. ಅದ್ರಲ್ಲಿ ಬಂದ್ಬಿಟ್ಟು ನಿಮ್ಗೆ ಭುವನ್ ಅವರು ಲಿರಿಕ್ಸ್ ಬರ್ದಿದ್ರು. ಸಾಫ್ಟ್ವೇರ್ಸ್ ಬಿಕಮಿಂಗ್ ಜಾಬ್ ಲೆಸ್, ಫ್ಯೂಚರ್ ಮೇಲೆ ಹೋಪ್ಲೆಸ್ ಲೆಸ್. ಮತ್ತೆ ಇದನ್ನ ಹಾಡ್ದವ್ರು ನಮ್ಮ ಕ್ಲೋಸ್ ಫ್ರೆಂಡ್ ದಿವ್ಯಾ ಕುಪ್ಪಸ್ವಾಮಿ ಅಂತ. ನೀವು ಅವ್ರ ವಾಯ್ಸ್ ಕೇಳ್ಬೇಕು, ಎಷ್ಟು ಚೆನ್ನಾಗಿ ಫ್ಯೂಚ ಮೇಲೆ ಅಂತ ಹಾಡಿದ್ದಾರೆ. ಆ ವೆಸ್ಟರ್ನ್ ಆಕ್ಸೆಂಟ್ ನೀವು ಕೇಳ್ಬೇಕು, ಅದು ಅಷ್ಟು ಸಗದಾಗಿ ಬಂದಿದೆ ಆ ಸಾಂಗು. ಮತ್ತೆ ಇನ್ನೊಂದು ಸಾಂಗ್ ಬಂದ್ಬಿಟ್ಟು ಪ್ಯಾನ್ ಇಂಡಿಯಾ ಸಾಂಗ್, ನಮ್ಮ ಆಕಾಶ್ ಆಟೋ ಡ್ರೈವರ್ ಬರ್ದಿದ್ದು ಲಿರಿಕ್ಸ್. 5 ಭಾಷೆಯಲ್ಲಿ 5 ಭಾಷೆಯಲ್ಲಿ ಇದೆ, ಇಂಗ್ಲಿಷ್, ಕನ್ನಡ, ತೆಲುಗು, ತಮಿಳ್, ಹಿಂದಿ. ಆಕಾಶ್ ಅವ್ರು ಬರ್ದಿದ್ ಲಿರಿಕ್ಸ್, ಆಟೋ ಡ್ರೈವರ್ ಅವರು. ಅದನ್ನ ಹಾಡಿದವರು ಸರಿಗಮಪ ಕಂಟೆಸ್ಟೆಂಟ್ ಪೊಲೀಸ್ ಸುಬ್ರಹ್ಮಣ್ಯ ಅವರು ಹಾಡಿದ್ದು. ಎಷ್ಟು ಸಖದಾಗಿ ಮಾಡಿದ್ದಾರೆ, ಕೆಲಸ ಮಾಡಿದ್ದಾರೆ ಅಂದ್ರೆ ಇದ್ರಲ್ಲಿ ಅಷ್ಟು ಸಖದಾಗಿ ಕೆಲಸ ಮಾಡಿದ್ದಾರೆ. ಮತ್ತೆ ಇನ್ನೊಂದು ಸಾಂಗ್ ಬಂದ್ಬಿಟ್ಟು ಇನಿಯಾ ಬೇಗನೆ ಬರೋ ರೊಮ್ಯಾಂಟಿಕ್ ಸಾಂಗ್, ಅದು ಬರ್ದಿರೋರು ಯಾರು ಗೊತ್ತಾ, ಪೃಥ್ವಿರಾಜ್ ಸಂಖ್ಯೆ ಅಂತ. ಅವರು ತುಂಬಾ ಚೆನ್ನಾಗಿ ಲಿರಿಕ್ಸ್ ಜೀವ ತುಂಬಿ ಬರ್ದಿದ್ದಾರೆ. ಮತ್ತೆ ನಮ್ಮ ಕ್ಲೋಸ್ ಫ್ರೆಂಡ್ ನೀತು ಸುಬ್ರಹ್ಮಣ್ಯಂ ಅಂತಿದ್ರು. ಆಕ್ಚುಲಿ ಅದ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ನಾನು ಮತ್ತೆ ನೀತು ಫಸ್ಟ್ ಸಿಕ್ಕಿದ್ದು ಕಾಸ್ಮಸ್ ಆತ್ಮ ಬ್ಯಾಂಡ್ ಅಲ್ಲಿ ಸಿಕ್ಕಿದ್ವಿ. ಅವಾಗ ಒಂದ್ 2 ವರ್ಷ ಕಾಸ್ಮಸ್ 30 ಪ್ರೋಗ್ರಾಮ್ಸ್ ಆಗಿದೆ. ಅದ್ರಲ್ಲಿ ಪದ್ಮಿನಿ ಮೇಡಮ್ ಮತ್ತೆ ಶ್ಯಾಮ್ ಸುಂದರ್ ಸರ್, ಸಾಯಿ ವಂಶಿ ಅವ್ರ ಜೊತೆ ಎಲ್ಲ ಕೆಲಸ ಮಾಡಿದೀನಿ. ಅಮೋಘ ವರ್ಷ ಮತ್ತೆ ಕಲಾಹಂಸ ಬ್ಯಾಂಡ್ ಇತ್ತು ಆಮೇಲೆ ಹೀಗೆ ಹಲವಾರು ಕ್ರಿಶ್ ಗೀತ್ ಲಹರಿ ಹೇಳ್ತಾ ಹೋದ್ರೆ ಇಷ್ಟು ಉದ್ದ ಇದೆ. ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ಇನಿಯಾ ಬೇಗನೆ ಬರೋ ನಮ್ ನೀತು ಸುಬ್ರಹ್ಮಣ್ಯಂ ಅವರು ಹಾಡಿದ್ದು. ಕಾಸ್ಮೋಪಾಲಿಟನ್ ಕ್ಲಬ್ ಅಲ್ಲಿ ಒಂದು ಪ್ರೋಗ್ರಾಮ್ ಆಗಿತ್ತು ನಮ್ದು. ಅವಾಗ ಹೇಳೋರು ನನ್ಗೆ, ಪ್ರಣವ್ ನೀನು ಫಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಆದ್ರೆ ನನ್ಗೆ ಫಸ್ಟ್ ಚಾನ್ಸ್ ಕೊಡ್ಬೇಕು ಅಂತ. ಅದು ನಿಜವಾಗ್ಲೂ ದೇವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಅಷ್ಟು ರಿಕ್ವೆಸ್ಟ್ ಮಾಡಿದಕ್ಕೆ ಅಮೆರಿಕದಿಂದ ಬಂದು ಹಾಡ್ ಕೊಟ್ಟಿದ್ದಾರೆ. ಸೊ ಮತ್ತೆ ಸುಮಾರು ನಟರು ಇದ್ರಲ್ಲಿ ತುಂಬಾ ಚೆನ್ನಾಗಿ ಅವ್ರ ಪಾತ್ರವನ್ನ ಅಭಿನಯಿಸಿದ್ದಾರೆ. ಸೊ ನಾನು ಆಕ್ಚುಲಿ ಫಿಲಿಂ ಮ್ಯೂಸಿಕ್ ಡೈರೆಕ್ಟರ್ ಹೇಗಾದೆ ಅಂದ್ರೆ, ನಾನು 15 ಮೂವೀಸ್ಗೆ ಅಸಿಸ್ಟೆಂಟ್ ಆಗಿ ನಮ್ ಗಣೇಶ್ ನಾರಾಯಣ್ ಸರ್ ಗುರುಗಳವ್ರ ಜೊತೆ ಕೆಲಸ ಮಾಡಿದೆ. ಮೂವೀಸ್ಗೆ ಆಲ್ಬಮ್ಸ್ಗೆ ಎಲ್ಲ ಮಾಡಿದೆ. ಅವ್ರದ್ದು ನೋಡ್ಕೊಂಡು ಕಲ್ತ್ಕೊಂಡೆ ಈ ಟ್ರ್ಯಾಕ್ಸ್ ಈ ತರ ಮಾಡ್ಬೇಕು ಅಂತ. ಸೊ ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯ್ತು. ಗುರಿ ಮುಂದೆ ಇದೆ, ಗುರುಗಳು ಹಿಂದೆ ಇದ್ದಾರೆ, ನಿಮ್ ಗುರಿ ತಲುಪಿದ್ದೀರಾ ಗುರುಗಳಿಂದ. ಅವರಿಂದನೇ, ಯಾಕೆಂದ್ರೆ ಅವರೇ ನನ್ನ ಇನ್ಸ್ಪಿರೇಷನ್, ಅವ್ರ ಗಾಡ್ ಫಾದರ್ ಅಂತ ಹೇಳ್ತೀನಿ ನಾನು. ಯಾಕೆಂದ್ರೆ ಎಷ್ಟೋ ಜನ ತುಂಬಾ ಕಷ್ಟ ಪಡ್ತಿರ್ತಾರೆ, ನನ್ಗೆ ಇದು ಸಿಕ್ಕಿದೆ ಅಂದ್ರೆ ನನ್ಗೆ ಒಂದು ಹೆಮ್ಮೆ ಆಗ್ತಾ ಇದೆ. ಆ ಗುರುಗಳಿಗೆ ನೀವು ಯಾವಾಗಲೂ ಥ್ಯಾಂಕ್ಫುಲ್ ಆಗಿರ್ತೀರಾ? ಹೌದು, ಯಾವಾಗ್ಲೂ ನಾಪ್ಸ್ಕೊತೀನಿ ಅವ್ರನ್ನ. ಇವಾಗ ನೋಡಿ, ಒಂದು ತೆಲುಗು ಶಾರ್ಟ್ ಮೂವಿ ನಡೀತಾ ಇದೆ,
ನಮ್ಮ ಇವರು ಸೌಂಡ್ ಇಂಜಿನಿಯರ್ ಆದ ಪೂರ್ಣ ಶ್ರೀಕರ್ ಅಂತ ಅವ್ರ ಹೆಸರು. ಪ್ಯಾರಿಸ್ ಅಲ್ಲಿ ಇದ್ರು ಮುಂಚೆ ಅವರು ಆಕ್ಚುಲಿ ನಮ್ಮ ಲೆಜೆಂಡ್ ಡೈರೆಕ್ಟರ್ ಮೂವಿ ಮ್ಯೂಸಿಕ್ ನೋಡ್ಬಿಟ್ಟು, ಮೇಡಮ್ ಪ್ರಣವ್ ಮಾಡ್ತಾರ ಶಾರ್ಟ್ ಮೂವಿ, ನಮ್ಮ ಕ್ಲೈಂಟ್ ಇದ್ದಾರೆ ನವೀನ್ ಅಂತ, ಅವ್ರ ಹೆಸರು ನವೀನ್ ಅಂತ. ಸೊ ಅದಕ್ಕೆ ನಾನು ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ. ಆಮೇಲೆ ಏನಂದ್ರೆ ಹೀಗೆ ಅಮೃತ ಹರೀಶ್ ಅವ್ರ ಜೊತೆ ಒಂದಷ್ಟು ಕೆಲಸ ಮಾಡಿದೆ. ಹೀಗೆ ಹಲವು ಬಾರಿ ಮ್ಯೂಸಿಕ್ ನಂದು. ಸದ್ಯಕ್ಕೆ ನೀವೀಗ ಬಿಸಿಯೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದೀರಾ, ಹೌದಲ್ವಾ? ನಾನ್ ನಿಮ್ಮ ಹತ್ರ ಇಂಟರ್ವ್ಯೂ ಡೇಟ್ ಕೇಳಿ 1 ಮಂತ್ ಆಗ್ತಾ ಬಂತು, ಬಟ್ ನೀವು ಇವತ್ತು ಡೇಟ್ ಕೊಟ್ಟಿದ್ದೀರಾ ಅಂದ್ರೆ ಈಗ ಬ್ಯುಸಿ ಆಗಿದ್ದೀರಾ ನೀವು. ಅದೇ ತರ ಇನ್ನ ಬ್ಯುಸಿಯಾಗಿ ಇನ್ನ ತುಂಬಾ ಪ್ರಾಜೆಕ್ಟ್ಸ್ ಬರ್ಲಿ, ಇನ್ನ ಒಳ್ಳೊಳ್ಳೆ ಮ್ಯೂಸಿಕ್ ನಮಗೆ ಕೊಡ್ರಿ, ನಾವೆಲ್ಲ ನಿಮ್ ಮ್ಯೂಸಿಕ್ ಕೇಳ್ಕೊಂಡು ಮನೋರಂಜನೆಯಿಂದ ಇರ್ತೀವಿ. ಆಕ್ಚುಲಿ ಇನ್ನೊಂದು ಒಳ್ಳೆ ವಿಷಯ ಹೇಳ್ಬೇಕು ಅಂದ್ರೆ, ಅವಾರ್ಡ್ಸ್ ಟಿವಿ ಚಾನೆಲ್ಸ್ಗೆ ಒಂದಷ್ಟು ಕೆಲಸ ಮಾಡಿದೆ. ಫ್ರೀಡಮ್ ಚಾನೆಲ್ಲು, ವಿಸ್ತಾರ ಚಾನೆಲ್ಲು, ಸುಮಾರು ಫ್ರೀಡಮ್ ಚಾನೆಲ್ಲು, ಸುಮಾರು ಈಗ ಆಯುಷ್ ಟಿವಿಗೆಲ್ಲ ಕೆಲಸ ಮಾಡಿದೆ. ಆಮೇಲೆ ಇನ್ನೊಂದೇನಂದ್ರೆ ನನಗೆ ಖುಷಿಯಾಗುವಂಥ ವಿಷಯ ಏನಪ್ಪ ಅಂದರೆ ಅವಾರ್ಡ್ಸ್. ನಂಗೆ ಖುಷಿಯಾಗುವಂಥ ವಿಷಯ, ಫಸ್ಟು ನಾನು ಗೆದ್ದಿದ್ದು ವಿಶ್ವಚೇತನ ಪ್ರಶಸ್ತಿ, ಆಮೇಲೆ ವಿಶ್ವೇಶ್ವರಯ್ಯ ಪ್ರಶಸ್ತಿ, ಮಯೂರ ಪ್ರಶಸ್ತಿ. ಅದಾದಮೇಲೆ ನನಗೆ ಬೆಸ್ಟ್ ಸ್ಟೂಡೆಂಟ್ ಅವಾರ್ಡ್ ಬಂತು ಹಾರ್ಮೋನಿ ಸ್ಕೂಲ್ ಆಫ್ ಮ್ಯೂಸಿಕಲ್ಲಿ. ರಾಜೇಶ್ ಸರ್ಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಆಮೇಲೆ ಇನ್ನೊಂದು ಖುಷಿ ವಿಷಯ ಏನಂದರೆ, ನಾನು ಒಂದು ಬುಕ್ ರಿಲೀಸ್ ಮಾಡಿದ್ವಿ ಆರ್ಟ್ ಆಫ್ ಲಿವಿಂಗಲ್ಲಿ, ನಮ್ಮ ಇವರು ರಾಮಮೋಹನ್ ಸರ್ ಅವ್ರದ್ದು ರಿದಮ್ ಹಾರ್ಟ್ಸ್ ಅಂತ. ಆಮೇಲೆ ಸತ್ಸಂಗ್ಸಿಗೆ ಹೋಗ್ತಾ ಇದೆ ನಮ್ಮ ರಾಧಾಕೃಷ್ಣ ನಾಯಕ್ಜಿ ಅವ್ರ ಹತ್ರ. ಅಲ್ಲಿಂದ ಅವ್ರ ಬ್ಲೆಸ್ಸಿಂಗ್ಸ್ ಬಂತು. ಅದೇ ಗುಂಡಾಂಜನೇಯ ಟೆಂಪಲ್ ಅಲ್ಲಿ ಸಾಕರ್ ನಗರ. ಅಲ್ಲಿ ಏನಪ್ಪ ಅಂದ್ರೆ ನನಗೆ ಅವರ ಆಶೀರ್ವಾದದಿಂದ ನಾನು ಇವತ್ತು ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಯಾಕೆಂದ್ರೆ ಲೈಫಲ್ಲಿ ಏನೋ ಬೇಕಾಗಿತ್ತು ನನಗೆ, ಬಟ್ ಇವಾಗ ಸಿಕ್ಕಿದೆ ಅಂದ್ರೆ ಎಷ್ಟು ಖುಷಿ ಇದೆ ನೋಡಿ ಅಲ್ಲ. ಮತ್ತೆ ನಮ್ಮ ಪ್ರಜ್ವಲ್ ಮಾವ ಅವರು ಕೂಡ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಜಾನಕಿ ಅಜ್ಜಿ, ಇನ್ನೊಬ್ರು ಅಮ್ಮಗೆ, ವಿಶಾಲ ಅಮ್ಮಗೆ ಅಮ್ಮ ಅವರು ತುಂಬಾ ಮತ್ತೆ ವಾಣಿ ಅವರು, ಮತ್ತೆ ಚಂದ್ರಶೇಖರ್ ಅವರು, ನನ್ನ ಫ್ಯಾಮಿಲೀಸ್ ಎಲ್ಲಾನು ಸಪೋರ್ಟ್ ಮಾಡಿದ್ದಾರೆ. ನಮ್ ಗಿರೀಶ್ ಎಲ್ಲಾರು. ಎಷ್ಟು ಅವಾರ್ಡ್ಸ್ ಬಂದಿದೆ ನಿಮಗೆ? ನನಗೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಅವಾರ್ಡ್ಸ್ ಅಂದ್ರೆ ನಂಗೆ ಲೆಕ್ಕ ಇಲ್ಲ. ಅಂದ್ರೆ ನನ್ಗೆ ಇವಾಗ ಮೊಮೆಂಟೋಸ್ ಗೆದ್ದಿದ್ದೀನಿ, ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಶನ್ ಬ್ರಾಡ್ಕಾಸ್ಟಿಂಗ್ ಅಂತ ಒಂದು ರೇಡಿಯೋ ಚಾನೆಲ್ ಇತ್ತು, ಅಲ್ಲಿ ಒಂದು 2 ವರ್ಷ ಕೆಲಸ ಅಲ್ಲಿ ಮೊಮೆಂಟೋಸ್ ಸಿಕ್ತು. ಆಮೇಲೆ ಇನ್ನೊಂದು ನನಗೆ ಬೆಸ್ಟ್ ಮೂಮೆಂಟ್ ಅಂದ್ರೆ ದಾದಾ ಸಾಹಿಬ್ ಪಾಲ್ಕೆ ಇಂಟರ್ನ್ಯಾಷನಲ್ ಮೋಟಿವೇಶನಲ್ ಅವಾರ್ಡ್. ಅದು ನವೀನ್ ಸರ್ ಇಂದ ಅವ್ರಿಗೆ ಬೆಸ್ಟ್ ಡೈರೆಕ್ಟರ್ ಅಂತ ಬಂತು, ನಂಗೆ ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಅಂತ ಬಂತು. ಆಮೇಲೆ ಹೈವೈ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಅಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಅಂತ ಹೆಸರು ಬಂತು ನನಗೆ, ಲೆಜೆಂಡ್ ಡೈರೆಕ್ಟರ್ ಮೂವಿಗೆ ಮಾಡಿದ್ದಕ್ಕೆ. ಅದು ತುಂಬಾ ಖುಷಿ ಇದೆ ನನಗೆ. ಈಗ ನೆಕ್ಸ್ಟ್ ಜನರಿಂದ ನಾನು ಮೇಲೆ ಬಂದೆಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀರಾ ಇಲ್ಲ ಸ್ಟಾರ್ಟ್ ಮಾಡ್ಕೋಬೇಕಾ? ಇಲ್ಲ, ಸ್ಟಾರ್ಟ್ ಮಾಡಿದ್ದೀವಿ. ಶೂಟಿಂಗ್ ಸ್ಟಾರ್ಟ್ ಆಗಿದೆಯಾ? ಅದು ಶೂಟಿಂಗು ಮಾಡ್ತಾರೆ, ಸ್ಟಾರ್ಟ್ ಮಾಡ್ತಾರಂತೆ. ಸೊ ನೋಡ್ಬೇಕು ಮುಂದೆ ನಮ್ ಡೈರೆಕ್ಟರ್ ಏನ್ ಮಾಡ್ತಾರೆ ಅಂತ. ಎಲ್ಲ ಇನ್ನೇನು ಲೆಜೆಂಡ್ ಡೈರೆಕ್ಟರ್ ಟೀಮೇ ಇರೋದು. ಹೌದು, ಅಂದ್ರೆ ಆಲ್ರೆಡಿ ಎಲ್ಲ ನಿಮ್ದು ಒಂದು ಟೀಮ್ ಇದ್ದಂಗೆ, ಈಗ ಅದೇ ಟೀಮೇ ಇನ್ನೊಂದು ಫಿಲಮಿಗೆ ಶಿಫ್ಟ್ ಆಗಿದೆ. ಹೌದು. ಓಕೆ, ನೆಕ್ಸ್ಟ್ ಅದು ಬಿಟ್ಟು ಬೇರೆ ಯಾವ ಪ್ರಾಜೆಕ್ಟ್ಸ್ ಮಾಡ್ತಾ ಇದೀರಾ? ತೆಲುಗು ಒಂದು ಶಾರ್ಟ್ ಮೂವಿ ಮಾಡ್ತಾ ಇದೀರಾ, ನೆಕ್ಸ್ಟ್ ಈಗ ಜನರಿಂದ ನಾನು ಅದು ಬಿಟ್ಟು ನೆಕ್ಸ್ಟ್ ಬಂದ್ಬಿಟ್ಟು ಯಾಕಂದ್ರೆ ನೀವು ಇಲ್ಲಿ ಹೇಳೋದ್ರಿಂದ ನಿಮ್ ಮ್ಯೂಸಿಕ್ ಯಾರಾದ್ರೂ ಬೇರೆ ನನ್ನ ಚಾನಲ್ ಅಲ್ಲಿ ಯಾರಾದ್ರೂ ನೋಡ್ತಾರೆ ಅಲ್ವಾ, ಸರ್ಚ್ ಮಾಡ್ಕೊಂಡು. ನಾನು ಆಕ್ಚುಲಿ ಬೇರೆ ಪ್ರಾಜೆಕ್ಟ್ಸ್ ಇಂಡಿಯನ್ ಪೊಲೀಸ್ ಟಿವಿಗೆ ಶಿವಕುಮಾರ್ ಸರ್ ಅವ್ರದ್ದೊಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ. ಆರಾಧ್ಯ ಶಿವಕುಮಾರ್ ಅಲ್ಲ ಅವ್ರು ಬೇರೆ. ಇವರು ಶಿವಕುಮಾರ್ ಅಂದ್ರೆ ಈಸ್ ಪೊಲೀಸ್ ಮ್ಯಾನೇಜರ್, ಅವರು ಟಿವಿ ಚಾನೆಲ್ ಹೆಡ್ ಅವರು. ಸೊ ಅವ್ರಿಗೆ ಒಂದಷ್ಟು ಬಿಟ್ಸ್ ಮಾಡ್ಕೊಡ್ತಾ ಇದ್ದೀನಿ. ಮತ್ತೆ ಒಂದು ಸಾಂಗ್ಸ್ ಏನೋ ಕೇಳಿದ್ರಂತೆ, ಅದು ನಡೀತಾ ಇದೆ ಕೆಲಸ. ಸೊ ಫ್ರೀಡಮ್ ಚಾನೆಲ್, ಹೀಗೆ ಚಂದನ ಟಿವಿ, ಸುಮಾರು ಚಾನೆಲ್ಸ್ ಇದೆ.